ಬೇಲೂರು ತಾಲೂಕಿನ ಪಡುವಳಲು ಗ್ರಾಮದ ನೂತನ ಶ್ರೀ ಬಸವೇಶ್ವರ ದೇವಾಲಯದಲ್ಲಿ ಶ್ರೀಮದ್ ರಂಭಾಪುರಿ ವೀರ ಸೋಮೇಶ್ವರ ಸ್ವಾಮೀಜಿಯವರ ಅಡ್ಡಪಲ್ಲಕ್ಕಿ ಉತ್ಸವವು ವಿಜೃಂಭಣೆಯಿಂದ ನೆರವೇರಿತು. ಇನ್ನು ಬಸವೇಶ್ವರ ದೇವಾಲಯದಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ಅಲಂಕೃತಗೊಂಡ ಅಡ್ಡಪಲ್ಲಕ್ಕಿಯಲ್ಲಿ ಆಸೀನರಾದ ಸ್ವಾಮೀಜಿಯವರ ಅಡ್ಡಪಲ್ಲಕ್ಕಿ ಉತ್ಸವವು ದೇವಾಲಯದ ಆವರಣದಿಂದ ಹೊರಟು ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಸಾಗಿ ಲೋಕಾರ್ಪಣೆಗೊಂಡ ಬಸವೇಶ್ವರ ದೇವಾಲಯಕ್ಕೆ ತೆರಳಿ ಮುಕ್ತಾಯಗೊಂಡಿತ್ತು. ಅಡ್ಡಪಲ್ಲಕ್ಕಿ ಉತ್ಸವ ಸಂಪನ್ನಗೊಳ್ಳುತ್ತಿದ್ದಂತೆ ಮಹಿಳೆಯರು ಪೂರ್ಣಕುಂಭ ಕಳಸದೊಂದಿಗೆ ಜಗದ್ಗುರುಗಳಿಗೆ ಆರತಿ ಎತ್ತಿ ಓಕುಳಿ ಮಾಡಿ ಬರಮಾಡಿಕೊಂಡರು. ಸ್ವಾಮೀಜಿ ಶ್ರೀ ಬಸವೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ವಿವಿಧ ಜಾನಪದ ಕಲಾ ತಂಡಗಳ ಕಲೆಗಳು ಉತ್ಸವಕ್ಕೆ ಮೆರುಗು ನೀಡಿದವು. ಇನ್ನು ತಾಲೂಕಿನ ಅರೆಮಲೆನಾಡಿನ ಭೂಪ್ರದೇಶದ ಯಗಚಿ ನದಿಯ ಪಶ್ಚಿಮ ದಿಕ್ಕಿನಲ್ಲಿರುವ ಪಡುವಳಲು ಗ್ರಾಮದಲ್ಲಿ ಕಳೆದ 3 ದಿನದಿಂದ ಶ್ರೀ ಬಸವೇಶ್ವರ ನೂತನ ದೇವಾಲಯ ಲೋಕಾರ್ಪಣೆ ಮತ್ತು ನೂತನ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ಧಾರ್ಮಿಕ ಸಮಾರಂಭಗಳು ಅದ್ದೂರಿಯಾಗಿ ನೆರವೇರಿತು. ಇನ್ನು ಉತ್ಸವಕ್ಕೂ ಮುನ್ನ ದೇಗುಲದಲ್ಲಿ ಗಂಗಾ ಪೂಜೆ, ಹೋಮ ಹವನ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ನೂತನ ದೇಗುಲ ಉದ್ಘಾಟನೆಯನ್ನ ಪುಷ್ಪಗಿರಿ ಜಗದ್ಗುರುಗಳು ಹಾಗೂ ಕಾರ್ಜವಳ್ಳ ಶ್ರೀಗಳು ನಡೆಸುವುದರ ಜೊತೆಗೆ ದೇಗುಲಗಳ ಶಿಖರ ಪ್ರತಿಷ್ಠಾಪನೆಯನ್ನ ನಡೆಸಿದರು. ಇನ್ನು ನಡೆದ ಉತ್ಸವದಲ್ಲಿ ಗ್ರಾಮದ ಯುವಕರು ಹಗರೆ ಹೋಬಳಿ ಕೇಂದ್ರದಿಂದ 100 ಬೈಕ್ ರ್ಯಾಲಿಯ ಮೂಲಕ ಪಡುವಳಲು ಗ್ರಾಮಕ್ಕೆ ರಂಭಾಪುರಿ ಜಗದ್ಗುರುಗಳನ್ನ ಭಕ್ತಿಪೂರ್ವವಾಗಿ ಆಹ್ವಾನಿಸಿದರು. ಇದೇ ಸಂದರ್ಭದಲ್ಲಿ 1008 ಪೂರ್ಣ ಕುಂಭಗಳನ್ನು ಹೊತ್ತ ಮಹಿಳೆಯರು ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ಭಕ್ತಿಯಿಂದ ಹೆಜ್ಜೆ ಹಾಕಿದರು. ರಂಭಾಪುರಿ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಉತ್ಸವಕ್ಕೆ ವಿವಿಧ ಜಾನಪದ ತಂಡಗಳಿಂದ ಸ್ವಾಗತಿಸಲಾಯಿತು. ವಾದ್ಯಗಳ ತಾಳಕ್ಕೆ ಯುವಕರು ಕುಣಿದು ಕುಪ್ಪಳಿಸಿದರು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನ ಸಂಪನ್ನಗೊಳಿಸಲಾಯಿತು. ಉತ್ಸವಕ್ಕೆ ಬಂದಂತಹ ಭಕ್ತರಿಗೆ 3 ದಿನ ನಿರಂತರ ಅನ್ನದಾಸೋಹದ ವ್ಯವಸ್ಥೆಯನ್ನ ಸಹ ಕಲ್ಪಿಸಲಾಗಿತ್ತು. ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯ ಇದೆ. ಈ ಎಲ್ಲ ಧರ್ಮಗಳ ಮೇಲೆ ಮಾನವ ಧರ್ಮದ ರಕ್ಷಾ ಕವಚ ಇತ್ತು ಅಂದ್ರೆ ಅದು ಯಾವತ್ತೂ ನಮ್ಮೆಲ್ಲರನ್ನ ಕಾಪಾಡ್ತಾ ಇದೆ. ಅದಕ್ಕೆ ಜಾತಿಗಿಂತ ಧರ್ಮ ಬಹಳ ದೊಡ್ಡದು ಅಂತೇಳಿ ಧರ್ಮ ಸಂಸ್ಕೃತಿಯ ಪುನರುತ್ಥಾನಕ್ಕಾಗಿ ಹಿಂದಿನ ಆಚಾರ್ಯರಾಗಲಿ, ಋಷಿಮುನಿಗಳಾಗಲಿ, ಶರಣ ಸಂತ ಮಹಂತರಾಗಲಿ ಆಯಾ ಕಾಲಘಟ್ಟಗಳಲ್ಲಿ ಅವರು ಸಮಾಜಕ್ಕೆ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಇವತ್ತು ಚಿತೆ ಅಂದರೆ ಬೆಂಕಿ ಸಜೀವವಾದಂಥ ನಿರ್ಜೀವವಾದಂಥ ವಸ್ತುಗಳನ್ನು ಬೆಂಕಿ ಸುಡ್ತಾ ಇದೆ. ಆದರೆ ಚಿಂತೆ ಅನ್ನುವಂಥದ್ದೇನಿದೆ, ಸಜೀವ ವ್ಯಕ್ತಿಗಳನ್ನು ಅದು ಸರ್ವನಾಶ ಮಾಡ್ತಾ ಇದೆ. ಚಿಂತೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಚಿತೆ ಚಿಂತನೆಗೊಂಡಾಗ ಚಿತೆ ಚಿಂತೆ ಇಲ್ಲ. ಜಗದ್ಗುರು ರೇಣುಕಾಚಾರ್ಯರು
ಮಹಾಮುನಿ ಅಗಸ್ತ್ಯರಿಗೆ ಬೋಧ ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ, ದುರ್ಲಭಂ ಮಾನುಷಂ ಪ್ರಾಪ್ಯ ಜನನಂ ಜ್ಞಾನ ಸಾಧನಂ ಯೇ ನ ಜಾನಂತಿ ದೇವೇಶಾಂ ತೇಷಾಂ ಆತ್ಮ ನಿರರ್ಥಕ. ಅದ್ಭುತವಾದಂಥ ಕಾರ್ಯಕ್ರಮನ ನಮ್ಮ ಏನು ಮಾನವ ಕುಲಕ್ಕೆ ಒಳ್ಳೆಯದಾಗಲಿ ಅಂತಕ್ಕಂಥ ಸದಾ ಬಯಸ್ತಕ್ಕಂಥ ಜಗದ್ಗುರು ರಂಭಾಪುರ ಶ್ರೀಗಳು ಇವತ್ತು ಈ ಕಾರ್ಯಕ್ರಮವನ್ನು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಂಡಿದ್ದಾರೆ. ಬಹುಶಃ ಇಂತಹ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಈ ಲೋಕಾರ್ಪಣೆ ಮಾಡಿರ್ತಕ್ಕಂಥ ದಿವ್ಯ ಸ್ವಾಮೀಜಿಯವರಿಗೆ ನಾನು ಮತ್ತೊಮ್ಮೆ ಸ್ವಾಗತ ಸುಸ್ವಾಗತವನ್ನು ತಮ್ಮೆಲ್ಲತಕ್ಕಂಥದ್ದನ್ನು ಯಾವುದೇ ಜಾತಿ ಧರ್ಮ ಇಲ್ಲದಲೇ, ಯಾವುದೇ ಪಕ್ಷಪಾತ ಇಲ್ಲದಲೇ, ಯಾವುದೇ ಒಂದು ಸಣ್ಣ ಯೋಚನೆಯನ್ನು ಮಾಡದಲೇ ಮಾನವ ಕುಲ ಯಾವಾಗಲೂ ಒಳ್ಳೆಯದಾಗಲಿ ಅಂತ ರೇಣುಕರ ಆಶೀರ್ವಾದದಿಂದ ಸದಾ ಜನರನ್ನ ಮಠದಲ್ಲಿರ್ಬೋದು ಗ್ರಾಮಗಳಿಗೆ ತೆರಳಿ ಆಶೀರ್ವಾದವನ್ನು ಮಾಡ್ತಕ್ಕಂಥ ಮಹಾನ್ ಗುರುಗಳು ಜಗದ್ಗುರುಗಳು ಬಾಳೆಹೊನ್ನೂರು ಮಠದ ಸ್ವಾಮೀಜಿ ಅಂತಕ್ಕಂಥದ್ದನ್ನು ನಾನು ಮತ್ತೊಮ್ಮೆ ಪುನರುಚ್ಚಾರಣೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳು. ಇವತ್ತು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಒಂದು ಲೋಕಾರ್ಪಣೆಯನ್ನು ಮಾಡಿರ್ತಕ್ಕಂಥದ್ದು ಕೊಡವಳು ಬೇಲೂರು ವಿಧಾನಸಭಾ ಕ್ಷೇತ್ರದ ಒಂದು ದೊಡ್ಡ ಗ್ರಾಮ. ಸಂಸ್ಕಾರವನ್ನ ಸಂಸ್ಕೃತಿಯನ್ನು ಹೊಂದಿರತಕ್ಕಂತಹ, ಸತ್ತು ಪ್ರಜೆಗಳನ್ನು ಕೊಟ್ಟಿರ್ತಕ್ಕಂತಹ, ವಿದ್ಯಾವಂತರನ್ನ ಹೊಂದಿರತಕ್ಕಂತಹ, ಬುದ್ಧಿವಂತರನ್ನ ಹೊಂದಿರತಕ್ಕಂತಹ, ವಿಶೇಷವಾಗಿ ಈ ಭಾಗದಲ್ಲಿ ವಾಟಾವಳೆ ಮತ್ತು ಎತ್ತಿನೊಳೆ ನದಿ ಹರಿದೋಗ್ತಕ್ಕಂಥ ಒಂದು ಇದು, ಅದರಲ್ಲಿ ಸುಮಾರು 500 ಎಕರೆ ಕೃಷಿಕರು ಮಾಡ್ತಕ್ಕಂಥ ಒಂದು ಸದೃಢವಾದಂಥ ಗ್ರಾಮ ಯಾವುದು? ಪಡವಳ ಗ್ರಾಮಸ್ಥರು ಕೊಟ್ಟಿದ್ದಂಥದ್ದು. ನಾನು ಲಂಡನ್ನಲ್ಲಿ ಥೇಮ್ಸ್ ನದಿಯ ದಂಡೆಯಲ್ಲಿರುವ ಬಸವಣ್ಣನ ಪುತ್ಥಳಿ ಮುಂದೆ ನಿಂತಿದ್ದಾಗ ಹರೀಶಣ್ಣ ನನಗೆ ಕರೆ ಮಾಡಿದ್ರು. ಬಸವೇಶ್ವರ ದೇವಸ್ಥಾನದ್ದು ಮೋಲ್ಡ್ ಆಗೋ ಸಂದರ್ಭ ಬಂದಿದೆ. ಅದಕ್ಕಿಂತ ಮುಂಚೆನೇ ನಾನು ಬಂದೋಗಿದ್ದೆ. ಕೃಪಾಶೀರ್ವಾದ ಇಲ್ಲಿ ಪರಮ ಪೂಜ್ಯರ ಎಂಬ್ಯಾಂಕ್ಮೆಂಟ್ ಅಲ್ಲಿ ಇರುವಂತ ಬಸವಣ್ಣನ ಪುತ್ಥಳಿ ಮುಂದೆ ಇರುವಂತ ಸಂದರ್ಭದಲ್ಲಿ ಹರೀಶಣ್ಣ ನನಗೆ ಕರೆ ಮಾಡಿದ್ದು. ಹರೀಶಣ್ಣನಿಗೆ ಗೊತ್ತು, ಅವತ್ತೇ ಹೇಳಿದ್ದೆ, ನೀನು ಮುಂದೆ ನೋಡಪ್ಪ. ನಾನು ಯಾಕೆ ಈ ಮಾತನ್ನು ಹೇಳಿದ್ದೀನಿ ಅಂತಂದ್ರೆ, ಬಸವಣ್ಣನವರು ರೇಣುಕಾಚಾರ್ಯರದು ವಿಶ್ವವ್ಯಾಪ್ತಿ. ಅವ್ರು ಯಾವುದೋ ಒಂದು ಧರ್ಮಕ್ಕಾಗ್ಲಿ, ಒಂದು ಜಾತಿಗಾಗ್ಲಿ, ಒಂದು ವರ್ಗಕ್ಕಾಗಿ ಸೀಮಿತವಾಗಿ ಕೊಟ್ಟಂತ ವಿಚಾರಧಾರೆಗಳಲ್ಲ. ಎಲ್ಲರೂ ಒಂದು, ನಾವೆಲ್ಲ ಒಂದು ಅನ್ನೋ ಭಾವನೆನ ಏನು ಇವಾಗ ನಾವೆಲ್ಲ ಹಿಂದುತ್ವವನ್ನ ಪ್ರತಿಪಾದಿಸ್ತಾ ಇದ್ದೀವಿ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು.